ಗಾನಕೋಗಿಲೆ ಎಸ್ ಜಾನಕಿ ಅವರು ಇನ್ನಿಲ್ಲ ಅನ್ನುವಂಥ ನೋವು ಇಡೀ ಕರುನಾಡಿಗೆ ಇದೆ. ಕೇವಲ ಕನ್ನಡ ಮಾತ್ರವಲ್ಲ, ಸುಮಾರು 20 ಭಾಷೆಗಳಲ್ಲಿ ಅವರು ರಂಜಿಸಿದ್ದಾರೆ ಹಾಡಿನ ಮೂಲಕ. ಇವತ್ತು ಅವರ ಹೃದಯವಷ್ಟೇ ನಿಂತಿದೆ, ಆದರೆ ಗಾಯನ ಸದಾ ಚಿರ ಅನ್ನುವಂಥ ಮಾತು ಪ್ರತಿ ವೀಕ್ಷಕನೂ ಹೇಳ್ತಾ ಇದ್ದಾನೆ, ಪ್ರೇಕ್ಷಕನೂ ಹೇಳ್ತಿದ್ದಾರೆ, ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ. ಸದ್ಯಕ್ಕೆ ಅವರ ಪಾರ್ಥಿವ ಶರೀರ ನಿನ್ನೆಯಿಂದ ಅವರ ಆ ಒಂದು ಪಾರ್ಥಿವ ಶರೀರದ ಜೊತೆಗೆ ಅವರ ಕುಟುಂಬದವರ ಜೊತೆ ಇದ್ದಂಥ ಶಶಿಕಲಾ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸೊ ಮೇಡಮ್ ಹೇಳಿ, ನಿನ್ನೆ ಎಷ್ಟೊತ್ತಿಗೆ ಆಯಿತು? ಸೊ ನಿಮಗೆ ಯಾವಾಗ ಗೊತ್ತಾಯಿತು? ನನಗೆ 8:15ಗೆ ನನಗೆ ಮೆಸೇಜ್ ಬಂತು, ಚಾನಲ್ಗಳು ನೋಡಿ ನನಗೆ ಕಳಿಸಿದ್ರು. ಶಾಕ್ ಆಯಿತು. 8:15ಗೆ ಅಲ್ಲಿ ಬಿಟ್ಟೆ. ಆ್ಯಕ್ಚುಲಿ ಇವತ್ತು ಅವ್ರ ಮನೆಗೆ ಬರಬೇಕಾಗಿತ್ತು. ನವೀನ್ ಅವ್ರ ಹತ್ರ ಮಾತಾಡಿದ್ದೆ. ನವೀನ್ ಅಮ್ಮಂಗೆಲ್ಲ ಹೇಳಿದ್ರಂತೆ, ಈ ಥರ ಅವರು ಕಲಾವಿದೆ, ಆಶ್ರಮ ಕೂಡ ನಡೆಸ್ತಾ ಇದ್ದಾರೆ, ನಿಮ್ಮ ನೋಡಬೇಕಂತೆ ಅಂತ. ಬರೋಕ್ಕೆ ಹೇಳು ಅಂತ ತುಂಬ ಖುಷಿ ಪಟ್ರಂತೆ. ಆಶ್ರಮ ಅಂದ ತಕ್ಷಣ ಅವರು ಎಷ್ಟೋ ಜನ ತಂದೆ ತಾಯಿ ಊಟ ಹಾಕ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಖುಷಿ ಪಟ್ರಂತೆ. ಇವತ್ತು ನನಗೆ ಬರೋಕ್ಕೆ ಹೇಳಿದರು. ಈ ಥರ ನೆನ್ನೆ ಆಗಿದೆ. ತುಂಬ ಬೇಜಾರಾಯಿತು ಕೇಳೋದಕ್ಕೆ. ಯಾಕಂದರೆ ನಮ್ಮ ಕಲಾವಿದರುಗಳಲ್ಲಿ ತುಂಬ ಅತಿ ದೊಡ್ಡ ವ್ಯಕ್ತಿ ಅಂದರೆ ಹೇಳೋಕ್ಕೆ ಮಾತುಗಳೇ ಇಲ್ಲ. ಅವ್ರು ಹಾಡಿರೋ 48,000 ಹಾಡು ಈಗಿನವ್ರು ನಾವೇನೂ ಅಲ್ಲ, ಅವ್ರ ಎಡದಾಕಾಲ ಧೂಳು ನಾವು ಏನೂ ಅಲ್ಲ. ಇತ್ತೀಚೆಗೆ ತುಂಬ ನೊಂದೋಗಿದ್ರು ಅಂತ ಕೇಳ್ಪಟ್ಟೆ. ತುಂಬ ಅಂತಂದರೆ ಈಗ ಪ್ರತಿಯೊಬ್ಬರು ತಾಯಂದಿರು ಆಸೆ ಪಡ್ತೀವಿ ಏನಂತ ಅಂದರೆ, ನಮ್ಮ ಮಕ್ಕಳು ನಾವು ಸತ್ತಾಗ ನಮ್ಮ ಚಿತೆಗೆ ಬೆಂಕಿ ಇಡಬೇಕು ಅಂತ ಪ್ರತಿಯೊಂದು ಹೆಣ್ಣು ಒಂದು ತಾಯಿ ಆಸೆ ಪಡೋ ಒಂದು ಸಹಜ. ಅಂಥದ್ರಲ್ಲಿ ಕಣ್ಣ ಮುಂದೆ ಮಗ ತೀರ್ಕೊಂಡಾಗ ಆ ನೋವು ಇದೆಯಲ್ಲ, ತಾಯಿ ನೋವು, ಅದು ಏನು ಮಾಡಿದ್ರು ತೆಗಿಯೋಕ್ಕಾಗಲ್ಲ. ಅದರಲ್ಲೇ ಅವ್ರು ಕುಗ್ಗೋಗ್ಬಿಟ್ಟು. ನೀವು ರೀಸೆಂಟಾಗಿ ಯಾವತ್ತಾದರೂ ಭೇಟಿ ಆಗಿದ್ರ? ಅಂದರೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, ಅದಕ್ಕಿಂತ ಮುಂಚೆ ಯಾವತ್ತಾದರೂ ರೀಸೆಂಟಾಗಿ ಭೇಟಿ ಆಗಿದ್ದಿದೆಯಾ? ಭೇಟಿ ಆಗಿಲ್ಲ, ಫೋನಲ್ಲಿ ಮಾತಾಡಿದ್ದೆ ನಾನು. ಏನಿಲ್ಲ ಅಮ್ಮ, ನಾನು ಈ ಥರ ಅಲ್ಲಿ ಗೊತ್ತಿರೋರು ನನಗೆ ಫೋನ್ ಮಾಡಿಕೊಟ್ಟಿದ್ರು. ಮಂಗಳ ಅಂತ ಅಮ್ಮನ ನೋಡ್ಕೊಳ್ತಾ ಇದ್ರು. ಮಂಗಳ ಅವರು ನನಗೆ ಪರಿಚಯ ಇದ್ದರು. ಅವರು ಅಮ್ಮಂಗೆ ಫೋನ್ ಕೊಟ್ಟಿದ್ರು, ಈ ಥರ ನಾನು ತುಂಬ ಬೇಕಾಗಿರೋರು ಅಂತ. ಸರಿ ಬನ್ನಿ ಅಂತ ಹೇಳಿದರು. ಅದಾದಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ. ರೀಸೆಂಟಾಗೆ ಬರಬೇಕು ಅಂತ ತುಂಬ ಅನ್ನಿಸ್ತಿತ್ತು. ನವೀನ್ ಅವ್ರಿಗೆ ಹೇಳಿದಾಗ, ಇಲ್ಲ ನೀವು ಬನ್ನಿ, ನಾನು ಅಮ್ಮನ ಹತ್ರ ಎಲ್ಲ ಮಾತಾಡಿದ್ದೀನಿ, ಅಮ್ಮ ಬರೋಕ್ಕೆ ಹೇಳಿದ್ದಾರೆ, ಬನ್ನಿ ಅಂತ ಹೇಳಿದ್ರು. ನೋಡಿದ್ರೆ ನಿನ್ನೆ ಇಷ್ಟೊತ್ತಿಗಾಯಿತು. ನಾನು ಬರೋಷ್ಟರಲ್ಲಿ ಬೆಂಗಳೂರಿಂದ 12 ಗಂಟೆ ರಾತ್ರಿ. ಮೇಡಮ್, ಇವಾಗ ನವೀನ್ ಅನ್ನುವರ ಅಭಿಮಾನಿ ಅವರ ಮನೆ ಜೊತೆನೇ ಇದ್ದಿದ್ದು, ಅವ್ರ ಜೊತೆಗೇನೆ ನವೀನ್ ಅವರು ಸುಮಾರು 30 ವರ್ಷದಿಂದ ಇದ್ರು. ಅವ್ರನ್ನ ಕೂಡ ನೀವು ಮಾತಾಡ್ಸಿದ್ರಿ, ಅವಾಗ ಅವ್ರು ಏನಂದ್ರು? ನವೀನ್ ಅವ್ರಿಗೆ 13 ವರ್ಷ ಅಂತೆ. ಚೆನ್ನೈ ಬೀಚ್ ಹತ್ರ ಹೋಗಿದ್ರಂತೆ ಅಮ್ಮನ ಹುಡ್ಕೊಂಡು. ಅಮ್ಮ ಅಲ್ಲಿ ಒಳಗಡೆ ಪ್ರೋಗ್ರಾಮಲ್ಲಿ ಇದ್ರಂತೆ. ಅಮ್ಮ ಬರೋವರೆಗೂ ಕಾಯ್ಕೊಂಡಿದ್ದು ಆ ಬೀಚ್ ಹತ್ರ. ಮತ್ತೆ ಅಮ್ಮ ಮನೆಗೆ ಹೋದಾಗ ಅಲ್ಲಿ ಹೊರಗಡೆನೇ ಕೂತಿದ್ರಂತೆ ಬಾಗ್ಲಲ್ಲಿ. ಅವಾಗ ಯಾಕೆ 3 ಜನ, ಇಲ್ಲಿಂದ 3 ಜನ ಹೋಗಿದ್ರಂತೆ. ಆ 3 ಜನ ಹುಡುಗರು ಯಾಕೆ ಆ ಥರ ಮಳೆಯಲ್ಲಿ ನೆನ್ಕೊಂಡು ಕೂತಿದ್ದಾರೆ ಅಂತ ಅವಾಗ ಅವ್ರನ್ನ ಮಾತಾಡಿಸಿ ಅಲ್ಲಿಂದ ನಂಟಾಗಿದ್ದು ನವೀನ್ ಅವ್ರಿಗೆ. ಅವ್ರ ತಾಯಿ ಕೂಡ ಸುಮಾರು ಸಲ ಹೇಳ್ತಾ ಇದ್ರು, ಮಗನ ಮದುವೆಯಲ್ಲಿ ತಾಳಿನೇ ಕಟ್ಟಿರ್ಲಿಲ್ವಂತ ಅಮ್ಮ ಬರೋವರೆಗೂ. ರಾತ್ರಿ ಎಲ್ಲ ಅಮ್ಮ ಅಂದು ಹಾಡು ಅದೆಲ್ಲ ಇತ್ತಂತೆ. ಲೇಟ್ ಆಯಿತು ಅಮ್ಮ ಹೋಗಿ ಮಲಗಿದ್ದು. ಬೆಳಗ್ಗೆ 10 ಗಂಟೆಗೆ ಮುಹೂರ್ತ ಇತ್ತಂತೆ. ಅವ್ರ ತಾಯಿ ರಾತ್ರಿ ಹೇಳಿದ್ರು 10 ಗಂಟೆಗೆ ಮುಹೂರ್ತ ಇತ್ತು. ಅಮ್ಮ 12ವರೆಗೆ ಬಂದರು. ಅಮ್ಮ ಬರೋವರೆಗೂ ನಾನು ತಾಳಿ ಕಟ್ಟಲ್ಲ ಅಂತ ಕೂತಿದ್ರಂತೆ. ಅಮ್ಮ ಬರೋವರೆಗೂ ತಾಳಿ ಕಟ್ಟಲೇ ಇಲ್ವಂತೆ. ಅಮ್ಮ ಬಂದ ಮೇಲೆ ಅಂತ ತಾಳಿ ಕಟ್ಟಿದ್ದು. ಇವಾಗ ಪ್ರೊಸೀಜರ್ ಹೆಂಗೆ, ಎಷ್ಟೊತ್ತಿಗೆ ಏನಿರ್ತಾ ಅಂತ ಇದ್ರ ಬಗ್ಗೆ ಹೇಳಿ. ಅಮ್ಮನ ಆಸೆ ನವೀನ್ ಅವರ ತೋಟದಲ್ಲೇ ಮಾಡಬೇಕು ಅಂಥೇಳಿ ತುಂಬ ಆಸೆ. ಪ್ರತಿಯೊಂದು ನವೀನನ ಮೇಲೆ ಅವರು ತುಂಬ ಡಿಪೆಂಡ್ ಆಗಿದ್ದರು. ಯಾಕಂದರೆ ಅವಾಗಿಂದ ಇವತ್ತವರೆಗೂ ಅವರೇ ನೋಡ್ಕೊಂಡಿದ್ದಾರೆ ನವೀನ್ ಅವರು. ಈಗ ಇಲ್ಲಿ 2:30ವರೆಗೂ ಇರ್ತಾರೆ. 2:30 ಮೇಲೆ ಅವರ ತೋಟ. ಅವರ ಮೊಮ್ಮಗಳಾಗಿರ್ಬೋದು, ಅವರ ಮಗನ ವೈಫ್ ಏನಂದ್ರು? ಮಾತಾಡಿದ್ರು ಅವರು ಬೆಳಗ್ಗೆ. ಅದೇ ನೋವಲ್ಲೇ ಇದ್ದಾರೆ ಅವರು. ಆದರೂ ಆ ಲೆಜೆಂಡನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಅವ್ರ ಮೊಮ್ಮಗಳು ಅದನ್ನೇ ಹೇಳ್ತಾ ಇದ್ದಾರೆ, ಕಳ್ಕೊಂಡಿದ್ದೀವಿ, ಆದರೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಸದಾ ಇರ್ತಾರೆ ಅಂತ. ಅವ್ರ ಮೊಮ್ಮಗಳು ತುಂಬ ನೋವು ಪಡ್ತಾಯಿದ್ರು. ಸೊಸೆ ಮೊಮ್ಮಗಳೆಲ್ಲ ಒಳಗಡೆ ತುಂಬ ಹೊತ್ತು ಅಳ್ತಾ ಇದ್ರು. ಇದಿಷ್ಟು ಶಶಿಕಲಾ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ ಪವರ್ ಟಿವಿ, ಮೈಸೂರು.